ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ಡು ವಿ ಬ್ರೀತ್, ಉಸಿರಾಟ ಕ್ರಿಯೆಯನ್ನು ಯಾವ ರೀತಿ ನಡೆಸೋದು, ಹೇಗೆ ಶ್ವಾಸಕ್ರಿಯೆಯನ್ನು ನಡೆಸ್ತೇವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್, ಇದ್ರ ಡಯಾಗ್ರಾಮ್ಸ್ನ ಸಹ ಬಿಡ್ಸೋಕ್ಕೆ ಇದ್ದೆ ನಾನು. ರಿಬ್ ಕೇಜು, ಲಂಗ್ಸ್, ಟೋಟಲಿ ಲಂಗ್ಸು. ಸಿ ನೆಕ್ಸ್ಟ್, ದ ಏರ್ ಅರೌಂಡ್ ಅಸ್ ಆಸ್ various types of unwanted particles such as smoke, dust, pollens, etc. ನಾವು ನಮ್ಮ ಸರೌಂಡಿಂಗ್ಸಲ್ಲಿ ಸುತ್ತಲಿರುವಂತಹ ಗಾಳಿಯಲ್ಲಿ ಏನೇನಿರುತ್ತೆ, ಹೊಗೆ ಇರುತ್ತೆ ಅಂದರೆ ಸಚ್ ಆಸ್ ಸ್ಮೋಕ್ ಅಂದರೆ ಹೊಗೆ, ಡಸ್ಟ್ ಧೂಳು, ಆ್ಯಂಡ್ ಪೋಲನ್ಸ್ ಅಂದರೆ ಪರಾಗರೇಣುಗಳು ಇತ್ಯಾದಿ ವಿವಿಧ ರೀತಿಯ ಅನಪೇಕ್ಷಿತ ಕಣಗಳು, ವೇರಿಯಸ್ ಟೈಪ್ಸ್ ಆಫ್ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಅಲ್ವಾ, ಎಲ್ಲ ಗಾಳಿಯಲ್ಲಿರುತ್ತೆ. ವೆನ್ ವಿ ಇನ್ಹೇಲ್ ದ ಪಾರ್ಟಿಕಲ್ಸ್ ಗೆಟ್ ಟ್ರ್ಯಾಪ್ಡ್ ಇನ್ ದ ಏರ್ ಪ್ರೆಸೆಂಟ್ ಇನ್ ಅವರ್ ನೇಸಲ್ ಕ್ಯಾವಿಟಿ. ಅದು ಗಾಳಿಯಲ್ಲಿರುತ್ತಲ್ವಾ, ನಾವು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವಾಗ ಇನ್ಹೇಲ್ ಮಾಡಬೇಕಾದ್ರೆ, ಇನ್ಹೇಲೇಷನಲ್ಲಿ ಗಾಳಿಯನ್ನು ಉಚ್ಛ್ವಾಸ, ಗಾಳಿಯನ್ನು ಒಳಗೆ ತೆಗೆದುಕೊಳ್ಬೇಕಾದ್ರೆ ಮೂಗಿನ ಮೂಲಕ ಆ ಕಣಗಳು ಸಹ ಏನೋ ನಾಸಿಕ ಕುಹರದಲ್ಲಿರುವ ಕೂದಲುಗಳಲ್ಲಿ ಸಿಕ್ಕಾಕೊಳ್ಳುತ್ತೆ. ನಿಮ್ಮ ಮೂಗಿನ ಒಳಗಡೆ ಒಂದ್ಸಲ ಕೈ ಹಾಕಿ ಅಥವಾ ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ಸಣ್ಣ ಸಣ್ಣ ಕೂದಲುಗಳು ಇರುತ್ತೆ ಮೂಗಿನ ರಂಧ್ರದ ಒಳಗಡೆ. ಆ ಕೂದಲಿನ ಮಧ್ಯೆ ಏನಾಗುತ್ತೆ, ಈ ಸಣ್ಣ ಸಣ್ಣ ಕಣಗಳು, ಬೇಡವಾದಂತಹ ಈ ಧೂಳು, ಇಂತಹ ಕಣಗಳೆಲ್ಲ ಸಿಕ್ಕಿ ಹಾಕಿಕೊಳ್ಳುತ್ತೆ. However, sometimes these particles may get past the air in the nasal cavity. ಆದರೂ ಕೆಲವೊಂದು ಸಲ ಏನೋ ಈ ಕಣಗಳು ನಾಸಿಕ ಕುಹರದ ಕೂದಲನ್ನು ದಾಟಿ ಮುಂದೆ ಹೋಗ್ಬಿಟ್ಟಿರುತ್ತೆ, ಅಂದರೆ ಒಳಗಡೆಗೆ ನಮ್ಮ ಶ್ವಾಸಕೋಶದ ಒಳಗೆ ಹೋಗ್ಬಿಟ್ಟಿರುತ್ತೆ, ಅಂದರೆ ಕೂದಲನ್ನು ದಾಟಿಕೊಂಡು ಮೂಗಿನ ಮೂಲಕ ಶ್ವಾಸಕೋಶದ ಒಳಗಡೆಗೆ ಹೋಗಿರುತ್ತೆ. ದಿಸ್ ಮೇ ಇರಿಟೇಟ್ ದ ಲೈನಿಂಗ್ ಆಫ್ ದ ಕ್ಯಾವಿಟಿ ಆಸ್ ಎ ರಿಸಲ್ಟ್ ಆಫ್ ವಿಚ್ ವಿ ಸ್ನೀಸ್. ಈ ರೀತಿ ಒಳಗಡೆ ಹೋದಾಗ ಕುಹರದ ಗೋಡೆಗೆ ಕಿರಿಕಿರಿ ಉಂಟು ಮಾಡಬಹುದು ಇದು ಕಣಗಳು. ಅದರ ಫಲಿತವಾಗಿ ಏನಾಗುತ್ತೆ, ನಮಗೆ ಸೀನುತ್ತೆ. ನಾವು ಸಡನ್ ಆಗಿ ಧೂಳಾದ್ರೆ, ಕೆಲವರಿಗೆ ಡಸ್ಟ್ ಅಲರ್ಜಿ ಅಂತ ಹೇಳಿ ಕರೀತಾರೆ, ತುಂಬಾ ಧೂಳಾದ್ರೆ, ಮನೆಯಲ್ಲಿ ಧೂಳು ಹೊಡಿತಿದ್ರೆ ಅಥವಾ ಹೊರಗಡೆಯಲ್ಲಿ ತುಂಬಾ ಹೊಗೆ ಅಥವಾ ಧೂಳಿದ್ರೆ ಅವ್ರಿಗೆ ಸೀನ್ ಬರುತ್ತೆ, ಸೀನು ಮಾಡ್ತಿರ್ತಾರೆ. ಯಾಕೆ ಹೇಳಿ, ಆ ಕೂದಲನ್ನ ದಾಟ್ಕೊಂಡು ಆ ಧೂಳಿನ ಕಣಗಳು ಅಲ್ಲಿ ಸಿಕ್ಕಾಕೋಬೇಕಿತ್ತು, ಅದನ್ನ ದಾಟ್ಕೊಂಡು ಒಳಗಡೆ ಹೋಗಿ ಅದೇನ್ ಮಾಡುತ್ತೆ, ನಮ್ಮ ಕುಹರದ ಕ್ಯಾವಿಟಿ ಒಳಗಡೆ ಏನ್ ಮಾಡುತ್ತೆ, ಇರಿಟೇಟ್ ದ ಲೈನಿಂಗ್ ಆಫ್ ಕ್ಯಾವಿಟಿಗೆ ಇರಿಟೇಟ್ ಆಗುತ್ತೆ. ದಿಸ್ ರಿಸಲ್ಟ್ಸ್ ವಿಚ್ ವಿ ಸ್ನೀಸ್, ಇದರ ಫಲಿತವಾಗಿ ನಾವು ಸೀನುತ್ತೇವೆ. ಸ್ನೀಸಿಂಗ್ ಎಕ್ಸ್ಪೆಲ್ಸ್ ದೀಸ್ ಫಾರಿನ್ ಪಾರ್ಟಿಕಲ್ಸ್ ಫ್ರಮ್ ದ ಇನ್ಹೇಲ್ಡ್ ಏರ್ ಆ್ಯಂಡ್ ಎ ಡಸ್ಟ್ ಫ್ರೀ ಕ್ಲೀನ್ ಏರ್ ಎಂಟರ್ಸ್ ಅವರ್ ಬಾಡಿ. ಈ ಸೀನ್ತೇವಲ್ವಾ, ತೆಗೆದುಕೊಂಡ ಗಾಳಿಯಿಂದ ಒಳಗಿರುತ್ತಲ್ಲ ಗಾಳಿ, ಅನಾವಶ್ಯಕ ಕಣಗಳನ್ನು ಸೀನುವಿಕೆ ಹೊರಹಾಕುತ್ತೆ. ಸೀನೋದೇನಕ್ಕೆ, ಅದು ನಮ್ಮ ದೇಹಕ್ಕೆ ಧೂಳು ಡಸ್ಟ್ ಎಲ್ಲ ಬೇಡವಾದದ್ದು, ಅದು ಒಳಗೆ ಹೋಗ್ಬಿಟ್ಟಿದೆ ಮೂಗಿನ ಮೂಲಕ ಕೂದಲನ್ನು ದಾಟ್ಕೊಂಡು, ಅದು ಒಳಗೆ ಹೋಗಿದ್ದು ಇರಿಟೇಟ್, ಕಿರಿಕಿರಿ ಉಂಟು ಮಾಡ್ತಿದೆ. ಅದನ್ನ ಹೊರಗೆ ಹಾಕ್ಬೇಕಲ್ಲ, ಅದನ್ನ ಹೇಗೆ ಹೊರಗೆ ಹಾಕೋದು, ಕೈ ಹಾಕಿ ನಾವು ತೆಗಿಯಕ್ಕಾಗಲ್ಲ. ಸೀನಿದಾಗ ಏನಾಗುತ್ತೆ, ಅದರ ಮೂಲಕ ಹೊರ ಬರುತ್ತೆ. ಗೊತ್ತಾಯ್ತಾ, ನಮ್ಮ ದೇಹದ ಮೂಲಕ ಏನಾಗುತ್ತೆ, ಅದು ಆ ಕಣಗಳು, ಅನಾವಶ್ಯಕ ಕಣಗಳು ಸೀನುವಿಕೆ ಮೂಲಕ ಹೊರ ಹಾಕತ್ತೆ. ಗೊತ್ತಾಯ್ತಾ. ಸ್ನೀಸಿಂಗ್ ಇಸ್ ಎ ಫಾರಿನರ್ ಫ್ರಮ್ ಇನ್ಹೇಲ್ಡ್ ಆ್ಯಂಡ್ ಡಸ್ಟ್ ಕ್ಲೀನ್ ಏರ್ ಎಂಟರ್ಸ್ ಅವರ್ ಬಾಡಿ. ಇದರಿಂದ ಏನಾಗುತ್ತೆ, ಹೊರ ಹಾಕಿದ್ಮೇಲೆ ಧೂಳು ರಹಿತವಾದಂಥ ಸ್ವಚ್ಛ ಗಾಳಿ ನಮ್ಮ ದೇಹದ ಒಳಗೆ ಪ್ರವೇಶಿಸುತ್ತೆ. ಕ್ಲೀನ್ ಏರ್ ಎಂಟರ್ಸ್ ಅವರ್ ಬಾಡಿ, ನಮ್ಮ ದೇಹದೊಳಗೆ ಕ್ಲೀನ್ ಏರ್, ಸ್ವಚ್ಛವಾದ ಗಾಳಿ ಪ್ರವೇಶ ಮಾಡುತ್ತೆ. ಗೊತ್ತಾಯ್ತಾ. ಟೇಕ್ ಕೇರ್. ವೆನ್ ಯು ಸ್ನೀಸ್ ಯು ಶುಡ್ ಕವರ್ ಯುವರ್ ನೋಸ್ ಸೋ ದಟ್ ದ ಫಾರಿನ್ ಪಾರ್ಟಿಕಲ್ಸ್ ಯು ಎಕ್ಸ್ಪೆಲ್ ಆರ್ ನಾಟ್ ಇನ್ಹೇಲ್ಡ್ ಬೈ ಅದರ್ ಪರ್ಸನ್. ಸಾಮಾನ್ಯವಾಗಿ ನೀವು ಸೀನುವಾಗ ನಿಮ್ಮ ಮೂಗಿನಿಂದ ಹೊರಬೀಳ್ತಕ್ಕಂತಹ ಅನವಶ್ಯಕ ಕಣ ಇರುತ್ತಲ್ಲ, ಅದು ಬೇರೆಯವರಿಗೆ ಒಳಗೆ ಹೋಗ್ಬಿಡ್ಬೋದು. ಹಾಗಾಗಿ ನೀವು ಸೀನುವಾಗ ಏನು ಮಾಡಬೇಕು, ನಿಮ್ಮ ಮೂಗುಗಳನ್ನು ಮುಚ್ಚಿಕೊಳ್ಬೇಕು. ಇದನ್ನ ಎಲ್ಲರೂ ಹೇಳ್ತಿರ್ತಾರೆ, ನೀನು ಒಂದು ಕರ್ಚೀಫ್ನ ಇಟ್ಕೋ ಅಥವಾ ಕೈಗಳನ್ನು ಮುಂದೆ ಅಡ್ಡ ಮಾಡಿಕೊಂಡು ಸೀನ್ಬೇಕು. ಯಾಕಂದರೆ ನಾವು ಸೀನಿದಾಗ ನಮಗೆ ಬೇಡವಾದಂತಹ ಅನವಶ್ಯಕ ಕಿರಿಕಿರಿ ಸೇವಿಸಿ ಅವ್ರ ದೇಹದೊಳಗೆ ಹೋಗಬಾರ್ದು. ಆ ರೀತಿ ಹೋಗಬಾರ್ದು ಅಂದರೆ ನಾವು ಹೊರ ಹಾಕುವಂತಹ ಧೂಳಿನ ಕಣಗಳು ಬೇರೆಯವ್ರು ತಲುಪಬಾರ್ದು ಅಂದರೆ ಅದನ್ನು ಮೂಗನ್ನು ಮುಚ್ಚಿಕೊಂಡು ನಾವೇನು ಮಾಡಬೇಕು, ಸೀನ್ಬೇಕು ಕ್ಲೋಸ್ ಮಾಡಿಕೊಂಡು. ಅರ್ಥ ಆಯ್ತಾ. ಇದು ನಮ್ಮ ಪ್ರಿಕಾಷನ್. ಆಕ್ಟಿವಿಟಿ 6.4 ನೋಡಿ. ಟೇಕ್ ಎ ಡೀಪ್ ಬ್ರೀತ್
measure the size of the chest with a measuring tape figure 6.6 and record your observation in table 6.2. ಏನು ಮಾಡಿ ಇಲ್ಲಿ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಇನ್ ಹ್ಯೂಮನ್ ಬೀಯಿಂಗ್, ಇದನ್ನು ಯಾವ ರೀತಿ ಶ್ವಾಸಕ್ರಿಯೆ ಕಾರ್ಯವಿಧಾನ ಮಾನವರಲ್ಲಿ ಹೇಗಿರುತ್ತೆ, ಹೊರ ಹಾಕೋದು ಒಳಗೆ ಹೋಗೋದು ಅದನ್ನು ಕೊಟ್ಟಿದ್ದಾರೆ. ಇದನ್ನು ಆಗಲೇ ಡಿಸ್ಕಸ್ ಮಾಡಿದರೆ ಅದನ್ನು ಚಿತ್ರದ ಮೂಲಕ ಕೊಟ್ಟಿದ್ದಾರೆ. ಇದನ್ನು ಡಿಸ್ಕಸ್ ಮಾಡೋಣ. ಚಿತ್ರದಲ್ಲಿ ಕೊಟ್ಟಿರೋ ಥರ ನಿಮ್ಮ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಒಳಗೆ ತೆಗೆದುಕೊಳ್ಳಿ. ಅಳತೆ ಪಟ್ಟಿಯಿಂದ ನಿಮ್ಮ ಎದೆಯ ಸುತ್ತಳತೆಯನ್ನು ಮಾಡಿ. ನೀವು ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ನಿಮ್ಮ ಎದೆಯ ಸುತ್ತಳತೆ ಎಷ್ಟಿತ್ತು ಅದನ್ನು ನೋಡ್ಕೊಳ್ಳಿ. ಮತ್ತು ನಿಮ್ಮ ಹಿಗ್ಗಿಸಲ್ಪಟ್ಟಾಗ ಹೊರಗೆ ಹಾಕಿದಾಗ, ನೀವು ಗಾಳಿಯನ್ನು ಹೊರಗೆ ಬಿಟ್ಟಾಗ, ವೆನ್ measure the size of the chest again when expanded and indicate which classmate shows the maximum expansion of the chest. ಅದೇ ರೀತಿ ನೀವು ಹಿಗ್ಗಿಸಲ್ಪಟ್ಟಾಗ ನಿಮ್ಮ ಎದೆಯ ಸುತ್ತಳತೆ ಮತ್ತೊಮ್ಮೆ ಅಳತೆ ಮಾಡಿ. ಒಂದ್ಸಲ ಉಸಿರನ್ನ ಒಳಗೆ ಹೇಳ್ಕೊಂಡಾಗ ನಿಮ್ಮ ಫ್ರೆಂಡ್ ಸಹಾಯದಿಂದ ಒಂದು ಟೇಪನ್ನು ತಗೊಂಡು ಅಳತೆ ಮಾಡಿ. ಮತ್ತು ನೀವು ಗಾಳಿಯನ್ನು ಹೊರಗೆ ಹಾಕ್ಬೇಕಾದ್ರೆ ಗಾಳಿ ಎದೆಯನ್ನು ಹಿಗ್ಗಿಸಿದಾಗ ನಿಮ್ಮ ಚೆಸ್ಟ್ ಅಳತೆ ಎಷ್ಟಿದೆ ಅಂತೇಳಿ ಅದನ್ನು ನೋಟ್ ಮಾಡಿಕೊಂಡು ಏನು ಮಾಡಿ, ಅಲ್ಲೊಂದು ಟೇಬಲ್ ಕೊಟ್ಟಿದ್ದಾರಲ್ಲ, ಅಲ್ಲಿ ನೀವು ಸಹಪಾಠಿಯ ಗರಿಷ್ಠ ಹಿಗ್ಗುವಿಕೆ ಯಾರು ತೋರಿಸ್ತಾರೆ, ಯಾರು ಎದೆಯನ್ನು ಹೆಚ್ಚಾಗಿ ಹಿಗ್ಗಿಸ್ತಾನೆ ಅಥವಾ ಹಿಗ್ಗಿಸ್ತಾಳೆ ಅನ್ನೋದನ್ನು ಟೇಬಲಲ್ಲಿ ನೋಟ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇದನ್ನು ನೋಟ್ ಮಾಡಬೇಕು. ಆಯ್ತಾ? ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಬೈ ಎ ಸಿಂಪಲ್ ಮಾಡೆಲ್. ನಾವೇನು ಮಾಡೋಣ, ಒಂದು ಸರಳ ಮಾದರಿಯ ಮೂಲಕ ಶ್ವಾಸಕ್ರಿಯೆಯ ಕಾರ್ಯವಿಧಾನವನ್ನು ನಾವು ತಿಳ್ಕೊಳ್ಳೋಣ ಹೇಳಿ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಏರ್ ಈಸ್ ಡ್ರಾನ್ ಇನ್, ಗಾಳಿ ಒಳಗೆ ಇಡಲ್ಪಟ್ಟಿದೆ, ಗಾಳಿ ಒಳಗೆ ಹೋಗ್ತಾ ಇದೆ. ಅದಾಯ್ತಾ? ರಿಬ್ಸ್ ಮೂವ್ ಔಟ್, ಪಕ್ಕೆಲುಬುಗಳು ಹೊರಗೆ ಚಲಿಸುತ್ತವೆ. ಪಕ್ಕೆಲುಬುಗಳು ಏನಾಗುತ್ತೆ, ಹೊರಭಾಗಕ್ಕೆ ಚಲಿಸುತ್ತೆ. ಗಾಳಿ ಒಳಗೆ ಹೋದಾಗ ಈ ಪಕ್ಕೆಲುಬುಗಳಲ್ಲೆಲ್ಲ ಇವುಗಳಲ್ಲೆಲ್ಲ ಗಾಳಿ ತುಂಬಿಕೊಳ್ಳುತ್ತೆ, ಅದು ಹಿಗ್ಗುತ್ತೆ, ಹೊರ ಬರುತ್ತೆ. ಈ ಪಕ್ಕೆಲುಬುಗಳಲ್ಲೆಲ್ಲ ಗಾಳಿ ತುಂಬಿಕೊಳ್ಳುತ್ತೆ. ಗೊತ್ತಾಯ್ತಿದಾ? ಗಾಳಿಯನ್ನು ಒಳಗೆ ಹೇಳ್ಕೊಂಡಾಗ ಡಯಾಫ್ರಾಮ್ ಮೂವ್ಸ್ ಡೌನ್, ಆಗ ಈ ಡಯಾಫ್ರಾಮ್ ಏನಾಗುತ್ತೆ, ಒಪ್ಪೆ ಕೆಳಕ್ಕೆ ಚಲಿಸುತ್ತೆ. ಇಲ್ಲಿ ನೋಡಿ, ಕೆಳಭಾಗಕ್ಕೆ ಈ ಡಯಾಫ್ರಾಮು ಕೆಳಭಾಗಕ್ಕೆ ಅಂದರೆ ಸ್ವಲ್ಪ ಮೇಲಿದ್ದು ಕೆಳಭಾಗಕ್ಕೆ ಚಲಿಸುತ್ತೆ. ಅದೇ ರೀತಿ ಏರ್ ಫೋರ್ಸ್ಡ್ ಔಟ್, ಗಾಳಿಯನ್ನು ಹೊರಗೆ ಹಾಕ್ತಿದ್ದೀವಿ ನಾವು. ಗೊತ್ತಾಯ್ತಾ? ಒಳಗಿಂದ ಹೊರಗೆ ಗಾಳಿಯನ್ನು ಹೊರಗೆ. ರಿಬ್ಸ್ ಮೂವ್ ಬ್ಯಾಕ್, ಇದರೊಳಗೆಲ್ಲ ಗಾಳಿ ತುಂಬಿಕೊಂಡಿರುತ್ತಲ್ಲ ರಿಬ್ಸ್ಗಳಲ್ಲಿ, ಪಕ್ಕೆಲುಬುಗಳಲ್ಲಿ, ಇದೆಲ್ಲ ಏನಾಗುತ್ತೆ, ಹಿಂದಕ್ಕೆ ಚಲಿಸುತ್ತೆ, ಕುಗ್ಗುತ್ತೆ, ಕುಗ್ಗಿದಾಗುತ್ತೆ. ಹಾಗೆ ಡಯಾಫ್ರಾಮ್ ಮೂವ್ಸ್ ಬ್ಯಾಕ್, ಮತ್ತು ಹಿಂದಕ್ಕೆ, ಇನ್ನು ಕೆಳಕ್ಕೆ ಅಂದರೆ ಹಿಂದಕ್ಕೆ ಚಲಿಸುತ್ತೆ, ಹಿಂದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಕೆಳಕ್ಕೆ ಬಂದರೆ ಇಲ್ಲಿ ಇನ್ನು ಮೇಲಕ್ಕೆ ಹೋಯ್ತು. ಇದು ನೋಡಿ ಎಷ್ಟು ಡೌನಲ್ಲಿದೆ ಒಬ್ಬೆ. ಇದು ಡಯಾಫ್ರಾಮು ಇನ್ನು ಏನಾಗುತ್ತೆ, ಹಿಂದಕ್ಕೆ ಚಲಿಸುತ್ತೆ. ಇದು ಇನ್ಹೇಲೇಷನ್, ಉಚ್ಛ್ವಾಸ ಆದಾಗ, ಇದು ನಿಶ್ವಾಸ ಆದಾಗ ನಮ್ಮ ಶ್ವಾಸಕೋಶದ ಮೆಕ್ಯಾನಿಸಮ್ ಯಾವ ರೀತಿ ಇರುತ್ತೆ, ಇದು ಹಿಗ್ಗಿರುತ್ತೆ, ಇದು ಕುಗ್ಗುತ್ತೆ. ಅದಾಯ್ತಾ? ಇದೇನಾಗುತ್ತೆ, ಉಬ್ಬಿಕೊಂಡಿರುತ್ತೆ. ಎರಡು ಬಾಣಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಒಳ ಹೋಗುತ್ತೆ. ಗೊತ್ತಾಯ್ತಾ? ಓಕೆ, ಈ ಟೇಬಲ್ನ ಹಾಗಾದರೆ ಫಿಲ್ ಮಾಡೋಣ. ನಿಮ್ಮದು ಮತ್ತು ಸೆಲ್ಫ್ ಮತ್ತು ಒಂದಷ್ಟು ಫ್ರೆಂಡ್ಸ್ಗಳದ್ದು ಎಲ್ಲರದು ಎದೆ ಹಿಗ್ಗಿಸಿದಾಗ, ಗಾಳಿಯನ್ನು ಒಳಗೆ ತೊಗೊಂಡಾಗ ಚೆಸ್ಟ್ ಸೈಜು, ಎದೆಯ ಸುತ್ತಳತೆ ಎಷ್ಟಿರುತ್ತೆ, ಗಾಳಿಯನ್ನು ಹೊರ ಬಿಟ್ಟಾಗ ಎಷ್ಟಿರುತ್ತೆ, ಅದನ್ನು ನೋಟ್ ಮಾಡ್ತಾ ಹೋಗೋಣ. ಫಸ್ಟ್ ಯಾರು ತಗೊಳ್ಳೋಣ, ಆಕಾಶ್ ಎಂಬ ಒಂದು ಹುಡುಗನ ತಗೊಳ್ಳೋಣ. ನಿಮ್ಮ ಫ್ರೆಂಡ್ಸ್ ಅಂತಲೇ ತಿಳ್ಕೊಳ್ಳಿ. ಒಂದು ಏನಾಗಿರುತ್ತೆ, ಡ್ಯೂರಿಂಗ್ ಇನ್ಹೇಲೇಷನ್, ಗಾಳಿಯನ್ನು ಒಳಗೆ ತಗೊಂಡಾಗ ಒಂದು ಎಷ್ಟಿರುತ್ತೆ ಅನ್ನೋದು, ಎದೆಯ ಸುತ್ತಳತೆ 73 ಇದೆ ಸೆಂಟಿಮೀಟ್ರು. ಅದೇ ರೀತಿ ಡ್ಯೂರಿಂಗ್ ಎಕ್ಸಲೇಷನ್, ನಿಶ್ವಾಸ, ಗಾಳಿಯನ್ನು ಹೊರಬಿಟ್ಟಾಗ ಎಷ್ಟಿದೆ, ಒಂದು 68 ಇದೆ. ಅದೇ ರೀತಿ ಡಿಫ್ರೆನ್ಸ್ ಇನ್ ಸೈಜ್, ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಬಂತಾಗಾದರೆ 73 to 68 ಅಂದರೆ 5. ಅದೇ ರೀತಿ ನೆಕ್ಸ್ಟ್ ಇನ್ಯಾವುದು ತಗೊಳ್ಳೋಣ.
ಯಾರು ಬಾಲು ಎಂಬ ಒಂದು ಹುಡುಗಂದು ಎಷ್ಟು ಒಂದು ಇನ್ಹೇಲೇಷನಲ್ಲಿ 75 ಇದೆ. ಅದೇ ರೀತಿ ಎಕ್ಸಲೇಷನಲ್ಲಿ 71 ಇದೆ. ಎಷ್ಟು ಡಿಫ್ರೆನ್ಸ್ ಬಂತು? ಇದರಿಂದ ಇದನ್ನು ಮೈನಸ್ ಮಾಡಿ, 75ಇಂದ 71 ಮೈನಸ್ ಮಾಡಿದ್ರೆ ಎಷ್ಟಾಯಿತು? 4 ಡಿಫ್ರೆನ್ಸಸ್. ಅದೇ ರೀತಿ ನೆಕ್ಸ್ಟ್ ಕೇತನ್ ಅಥವಾ ಚಂದನ. ಎಷ್ಟಿದೆ? 70 ಇನ್ಹೇಲೇಷನ್, ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ. ಅದೇ ರೀತಿ 66 ಎಷ್ಟಾಯಿತು ಡಿಫ್ರೆನ್ಸಸ್? 4. ನೆಕ್ಸ್ಟ್ ದೀಪ. ಇನ್ನಷ್ಟು ಎಕ್ಸಾಂಪಲ್ಸ್ಗಳನ್ನ ತೊಗೋಬೋದು ನಾವು. ನೀವು ಒಂದು 10, ನೀವೊಂದು 5 ನಿಮ್ಮ ಫ್ರೆಂಡ್ಸ್ಗಳದೆಲ್ಲ ಕಲೆಕ್ಟ್ ಮಾಡಿ ಬರೀರಿ. 5 ನಾನಿಲ್ಲಿ 5ನ ಮೆನ್ಷನ್ ಮಾಡಿದ್ದೀನಿ. ನೀವೊಂದು 5 ನಿಮ್ಮ ಫ್ರೆಂಡ್ಸ್ಗಳ ನೇಮ್ ಹಾಕಿ ಅವ್ರದ್ದು ಬರಿತಾ ಹೋಗಿ. 65 ಇನ್ಹೇಲೇಷನಲ್ಲಿ, ಎಕ್ಸಲೇಷನಲ್ಲಿ 62 ಇದೆ. ಎಷ್ಟಾಯಿತು ಡಿಫ್ರೆನ್ಸು? 3. ಇನ್ನೊಬ್ರು ತಗೊಳ್ಳೋಣ, 5 ಮೆಂಬರ್ಸ್ದು. ಸುನಿಲ್, ಎಷ್ಟಿದೆ? ಇನ್ಹೇಲೇಷನಲ್ಲಿ 74, ಎಕ್ಸಲೇಷನಲ್ಲಿ 69. ಹೌದು, ಎಷ್ಟಿದೆ ಡಿಫ್ರೆನ್ಸು? 5. ಈ ರೀತಿ ನೀವು ಅದನ್ನು ಮೆಷರ್ ಮಾಡಿ ಇಲ್ಲಿ ನೋಟ್ ಮಾಡಿ. ಆಯಿತಾ? ಇಲ್ಲಿ ನೋಡಿ, ಮೆಷರಿಂಗ್ ಚೆಸ್ಟ್ ಸೈಜ್, ಎದೆಯ ಸುತ್ತಳತೆಯನ್ನು ಅಳತೆ ಮಾಡುತ್ತಿರ್ತಕ್ಕಂಥದ್ದು ಚಿತ್ರದಲ್ಲಿ ಇದೆ. ಮೆಷರಿಂಗ್ ಚೆಸ್ಟ್ ಸೈಜ್, ಎದೆಯ ಗಾತ್ರವನ್ನು ಅಳೆಯುತ್ತಿರುವಂಥದ್ದು. ಇದು ಆ್ಯಕ್ಟಿವಿಟಿ ನೆಕ್ಸ್ಟ್ ಇದೆ. ಆ್ಯಕ್ಟಿವಿಟಿ 6.5. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿಂದ ಆ್ಯಕ್ಟಿವಿಟಿ 6.5ಇಂದ ಡಿಸ್ಕಸ್ ಮಾಡೋಣ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ಈ ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ರೀಡ್ ಮಾಡಿ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ ಏನಿಲ್ಲ, ಇನ್ನು 5 ನಿಮ್ಮ ಕ್ಲಾಸ್ಮೇಟ್ಸ್ದು ಇನ್ಹೇಲ್ ಎಕ್ಸಲೇಷನ್ ಆದಾಗ ಡಿಫ್ರೆಂಟ್ ಸೈಜ್ ಆಫ್ ಚೆಸ್ಟ್ ಸೈಜನ್ನು ನೋಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಕ್ಟಿವಿಟಿ ಎಲ್ಲಿಂದ ಡಿಸ್ಕಸ್ ಮಾಡೋಣ. ಓಕೆನಾ? ಪ್ಲೇಲಿಸ್ಟ್ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ. ಆ್ಯಂಡ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.